ಏನು ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಿಂದ ಏನು ಈದ್ಗಾ ಮೈದಾನದ ಸುತ್ತಲೂ ಸಾಕಷ್ಟು ಭದ್ರತೆಯನ್ನು ನಿಯೋಜಿಸಿರುವಂಥದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ತಿಲಕ್ ನಗರ ರಸ್ತೆಯಲ್ಲಿರುವಂಥ ಮತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂಥ ಈದ್ಗಾ ಮೈದಾನದ ಅಕ್ಕಪಕ್ಕದ ಹೋಟೆಲ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು ಮತ್ತು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು. ಆದರೆ ಇವತ್ತು ಮತ್ತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಏನು ಕಳೆದ 2 ದಿನಗಳಿಂದ ಈ ಘಟನೆ ಆಯಿತು. 31ನೇ ತಾರೀಕು ಘಟನೆ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿರುವಂಥ ಹೋಟೆಲ್ ಮತ್ತು ಅಂಗಡಿಗಳನ್ನು ಜೊತೆಗೆ 2 ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಇವತ್ತು ಮತ್ತೆ ಎಲ್ಲ ಹೋಟೆಲ್ಗಳು ಮತ್ತು ಅಂಗಡಿಗಳು ಓಪನ್ ಆಗಿರುವಂಥದ್ದು ಸಹಜ ಸ್ಥಿತಿಗೆ ಇಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸಹ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು. ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಆ ಭಾಗದಲ್ಲೂ ನೋಡ್ಬೋದು ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು. DR ವೆಹಿಕಲ್ ಆಗಿರ್ಬೋದು, KSRP ಪೊಲೀಸರನ್ನು ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ಒಂದೆಡೆ ತೆಗೆದುಕೊಂಡ್ರೆ, ಮತ್ತೊಂದೆಡೆ ಈಗ ಪ್ರತಿಭಟನೆಗೆ KS ಈಶ್ವರಪ್ಪನವರ ರಾಷ್ಟ್ರಭಕ್ತರ ಬಳಗ ಕರೆ ಕೊಟ್ಟಿರುವಂಥದ್ದು. ಇದೇ ತಿಂಗಳು 25ನೇ ತಾರೀಕು ಏಪ್ರಿಲ್ 5ರಂದು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಜಾಗವನ್ನು ಏನು ಈದ್ಗಾ ಮೈದಾನ ಅಂತ ಇನ್ನು ಮುಂದೆ ಕರೆಯಬಾರ್ದು, ಇದನ್ನು ಆಟದ ಮೈದಾನ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಒಂದೆಡೆ ಅವರು ಕರೆಯನ್ನು ಕೊಟ್ಟರೆ, ಮತ್ತೊಂದೆಡೆ ಏನು ಸುನ್ನಿ ಜಾಮಿಯಾ ಮಸೀದಿಯ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಜಾಗ ನಮ್ಮದು ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ರಾಷ್ಟ್ರಭಕ್ತರ ಬಳಗ ಇದು ಪಾಲಿಕೆಗೆ ಸೇರಿದ ಜಾಗ, ಇದನ್ನು ಈದ್ಗಾ ಮೈದಾನ ಅನ್ನಬಾರ್ದು ಅಂದರೆ, ಮತ್ತೊಂದೆಡೆ ಮುಸ್ಲಿಂ ಮುಖಂಡರು ಇದು ನಮ್ಮದೇ ಜಾಗ ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಜಾಗ ಯಾರ್ದೆಂಬುದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಾಕಷ್ಟು ಮುಂಜಾಗ್ರತೆ ವಹಿಸಲು ಪೊಲೀಸ್ ಇಲಾಖೆ ಸಹ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಿಂದ ಏನು ಈದ್ಗಾ ಮೈದಾನದ ಸುತ್ತಲೂ ಸಾಕಷ್ಟು ಭದ್ರತೆಯನ್ನು ನಿಯೋಜಿಸಿರುವಂಥದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ತಿಲಕ್ ನಗರ ರಸ್ತೆಯಲ್ಲಿರುವಂಥ ಮತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂಥ ಈದ್ಗಾ ಮೈದಾನದ ಅಕ್ಕಪಕ್ಕದ ಹೋಟೆಲ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು ಮತ್ತು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು. ಆದರೆ ಇವತ್ತು ಮತ್ತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಏನು ಕಳೆದ 2 ದಿನಗಳಿಂದ ಈ ಘಟನೆ ಆಯಿತು. 31ನೇ ತಾರೀಕು ಘಟನೆ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿರುವಂಥ ಹೋಟೆಲ್ ಮತ್ತು ಅಂಗಡಿಗಳನ್ನು ಜೊತೆಗೆ 2 ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಇವತ್ತು ಮತ್ತೆ ಎಲ್ಲ ಹೋಟೆಲ್ಗಳು ಮತ್ತು ಅಂಗಡಿಗಳು ಓಪನ್ ಆಗಿರುವಂಥದ್ದು ಸಹಜ ಸ್ಥಿತಿಗೆ ಇಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸಹ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು. ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಆ ಭಾಗದಲ್ಲೂ ನೋಡ್ಬೋದು ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು. DR ವೆಹಿಕಲ್ ಆಗಿರ್ಬೋದು, KSRP ಪೊಲೀಸರನ್ನು ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ಒಂದೆಡೆ ತೆಗೆದುಕೊಂಡ್ರೆ, ಮತ್ತೊಂದೆಡೆ ಈಗ ಪ್ರತಿಭಟನೆಗೆ KS ಈಶ್ವರಪ್ಪನವರ ರಾಷ್ಟ್ರಭಕ್ತರ ಬಳಗ ಕರೆ ಕೊಟ್ಟಿರುವಂಥದ್ದು. ಇದೇ ತಿಂಗಳು 25ನೇ ತಾರೀಕು ಏಪ್ರಿಲ್ 5ರಂದು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಜಾಗವನ್ನು ಏನು ಈದ್ಗಾ ಮೈದಾನ ಅಂತ ಇನ್ನು ಮುಂದೆ ಕರೆಯಬಾರ್ದು, ಇದನ್ನು ಆಟದ ಮೈದಾನ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಒಂದೆಡೆ ಅವರು ಕರೆಯನ್ನು ಕೊಟ್ಟರೆ, ಮತ್ತೊಂದೆಡೆ ಏನು ಸುನ್ನಿ ಜಾಮಿಯಾ ಮಸೀದಿಯ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಜಾಗ ನಮ್ಮದು ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ರಾಷ್ಟ್ರಭಕ್ತರ ಬಳಗ ಇದು ಪಾಲಿಕೆಗೆ ಸೇರಿದ ಜಾಗ, ಇದನ್ನು ಈದ್ಗಾ ಮೈದಾನ ಅನ್ನಬಾರ್ದು ಅಂದರೆ, ಮತ್ತೊಂದೆಡೆ ಮುಸ್ಲಿಂ ಮುಖಂಡರು ಇದು ನಮ್ಮದೇ ಜಾಗ ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಜಾಗ ಯಾರ್ದೆಂಬುದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಾಕಷ್ಟು ಮುಂಜಾಗ್ರತೆ ವಹಿಸಲು ಪೊಲೀಸ್ ಇಲಾಖೆ ಸಹ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಎಸ್ ಏನು ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಿಂದ ಏನು ಈದ್ಗಾ ಮೈದಾನದ ಸುತ್ತಲೂ ಸಾಕಷ್ಟು ಭದ್ರತೆಯನ್ನು ನಿಯೋಜಿಸಿರುವಂಥದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ತಿಲಕ್ ನಗರ ರಸ್ತೆಯಲ್ಲಿರುವಂಥ ಮತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂಥ ಈದ್ಗಾ ಮೈದಾನದ ಅಕ್ಕಪಕ್ಕದ ಹೋಟೆಲ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು ಮತ್ತು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು. ಆದರೆ ಇವತ್ತು ಮತ್ತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಏನು ಕಳೆದ 2 ದಿನಗಳಿಂದ ಈ ಘಟನೆ ಆಯಿತು. 31ನೇ ತಾರೀಕು ಆ ಘಟನೆ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿರುವಂಥ ಹೋಟೆಲ್ ಮತ್ತು ಅಂಗಡಿಗಳನ್ನು ಜೊತೆಗೆ 2 ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಇವತ್ತು ಮತ್ತೆ ಎಲ್ಲ ಹೋಟೆಲ್ಗಳು ಮತ್ತು ಅಂಗಡಿಗಳು ಓಪನ್ ಆಗಿರುವಂಥದ್ದು ಸಹಜ ಸ್ಥಿತಿಗೆ ಇಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸಹ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು. ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಆ ಭಾಗದಲ್ಲೂ ನೋಡ್ಬೋದು ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು. DR ವೆಹಿಕಲ್ ಆಗಿರ್ಬೋದು, KSRP ಪೊಲೀಸರನ್ನು ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ಒಂದೆಡೆ ತೆಗೆದುಕೊಂಡ್ರೆ, ಮತ್ತೊಂದೆಡೆ ಈಗ ಪ್ರತಿಭಟನೆಗೆ KS ಈಶ್ವರಪ್ಪನವರ ರಾಷ್ಟ್ರಭಕ್ತರ ಬಳಗ ಕರೆ ಕೊಟ್ಟಿರುವಂಥದ್ದು. ಇದೇ ತಿಂಗಳು 25ನೇ ತಾರೀಕು ಏಪ್ರಿಲ್ 5ರಂದು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಜಾಗವನ್ನು ಏನು ಈದ್ಗಾ ಮೈದಾನ ಅಂತ ಇನ್ನು ಮುಂದೆ ಕರೆಯಬಾರ್ದು, ಇದನ್ನು ಆಟದ ಮೈದಾನ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಒಂದೆಡೆ ಅವರು ಕರೆಯನ್ನು ಕೊಟ್ಟರೆ, ಮತ್ತೊಂದೆಡೆ ಏನು ಸುನ್ನಿ ಜಾಮಿಯಾ ಮಸೀದಿಯ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಜಾಗ ನಮ್ಮದು ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ರಾಷ್ಟ್ರಭಕ್ತರ ಬಳಗ ಇದು ಪಾಲಿಕೆಗೆ ಸೇರಿದ ಜಾಗ, ಇದನ್ನು ಈದ್ಗಾ ಮೈದಾನ ಅನ್ನಬಾರ್ದು ಅಂದರೆ, ಮತ್ತೊಂದೆಡೆ ಮುಸ್ಲಿಂ ಮುಖಂಡರು ಇದು ನಮ್ಮದೇ ಜಾಗ ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಜಾಗ ಯಾರ್ದೆಂಬುದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಾಕಷ್ಟು ಮುಂಜಾಗ್ರತೆ ವಹಿಸಲು ಪೊಲೀಸ್ ಇಲಾಖೆ ಸಹ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಎಸ್ ಏನು ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಿಂದ ಏನು ಈದ್ಗಾ ಮೈದಾನದ ಸುತ್ತಲೂ ಸಾಕಷ್ಟು ಭದ್ರತೆಯನ್ನು ನಿಯೋಜಿಸಿರುವಂಥದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ತಿಲಕ್ ನಗರ ರಸ್ತೆಯಲ್ಲಿರುವಂಥ ಮತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂಥ ಈದ್ಗಾ ಮೈದಾನದ ಅಕ್ಕಪಕ್ಕದ ಹೋಟೆಲ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು ಮತ್ತು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲಾಗಿತ್ತು. ಆದರೆ ಇವತ್ತು ಮತ್ತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಏನು ಕಳೆದ 2 ದಿನಗಳಿಂದ ಈ ಘಟನೆ ಆಯಿತು. 31ನೇ ತಾರೀಕು ಆ ಘಟನೆ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿರುವಂಥ ಹೋಟೆಲ್ ಮತ್ತು ಅಂಗಡಿಗಳನ್ನು ಜೊತೆಗೆ 2 ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಇವತ್ತು ಮತ್ತೆ ಎಲ್ಲ ಹೋಟೆಲ್ಗಳು ಮತ್ತು ಅಂಗಡಿಗಳು ಓಪನ್ ಆಗಿರುವಂಥದ್ದು ಸಹಜ ಸ್ಥಿತಿಗೆ ಇಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸಹ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು. ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಆ ಭಾಗದಲ್ಲೂ ನೋಡ್ಬೋದು ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು. DR ವೆಹಿಕಲ್ ಆಗಿರ್ಬೋದು, KSRP ಪೊಲೀಸರನ್ನು ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ಒಂದೆಡೆ ತೆಗೆದುಕೊಂಡ್ರೆ, ಮತ್ತೊಂದೆಡೆ ಈಗ ಪ್ರತಿಭಟನೆಗೆ KS ಈಶ್ವರಪ್ಪನವರ ರಾಷ್ಟ್ರಭಕ್ತರ ಬಳಗ ಕರೆ ಕೊಟ್ಟಿರುವಂಥದ್ದು. ಇದೇ ತಿಂಗಳು 25ನೇ ತಾರೀಕು ಏಪ್ರಿಲ್ 5ರಂದು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಜಾಗವನ್ನು ಏನು ಈದ್ಗಾ ಮೈದಾನ ಅಂತ ಇನ್ನು ಮುಂದೆ ಕರೆಯಬಾರ್ದು, ಇದನ್ನು ಆಟದ ಮೈದಾನ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಒಂದೆಡೆ ಅವರು ಕರೆಯನ್ನು ಕೊಟ್ಟರೆ, ಮತ್ತೊಂದೆಡೆ ಏನು ಸುನ್ನಿ ಜಾಮಿಯಾ ಮಸೀದಿಯ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಜಾಗ ನಮ್ಮದು ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ರಾಷ್ಟ್ರಭಕ್ತರ ಬಳಗ ಇದು ಪಾಲಿಕೆಗೆ ಸೇರಿದ ಜಾಗ, ಇದನ್ನು ಈದ್ಗಾ ಮೈದಾನ ಅನ್ನಬಾರ್ದು ಅಂದರೆ, ಮತ್ತೊಂದೆಡೆ ಮುಸ್ಲಿಂ ಮುಖಂಡರು ಇದು ನಮ್ಮದೇ ಜಾಗ ಎನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಜಾಗ ಯಾರ್ದೆಂಬುದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಾಕಷ್ಟು ಮುಂಜಾಗ್ರತೆ ವಹಿಸಲು ಪೊಲೀಸ್ ಇಲಾಖೆ ಸಹ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.